ಇದ್ದಾರೆ. ಏನ್ ಗೊತ್ತಾ, ಒಂದು ಸರ್ಟನ್ ಏಜ್ ವರೆಗೂ ನಮಗೆಲ್ಲ ನಮ್ಮ ತಂದೆ ತಾಯಿ ಆದವರು ಎಜುಕೇಶನ್ ಕೊಡ್ತಿರ್ತಾರೆ. ನಾವು ಎಜುಕೇಶನ್ ಮುಗಿಸೋದ್ ಮೇಲೆ ನಮ್ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಪ್ರೈವೇಟ್ ಜಾಬ್ ಹೋದ್ರೆ ಎಷ್ಟು ಹಿಂಸೆ, ನೈಟ್ ಶಿಫ್ಟ್ 15,000 10,000 ಕೊಡ್ತಾರೆ. ಗೌರ್ಮೆಂಟ್ ಜಾಬ್ ಕಾಲ್ಸ್ ಮಾಡ್ತಿದ್ದಾರೆ. ಈ ಸರ್ಕಾರ ಬಂದ್ಮೇಲೆ ಎಷ್ಟು ಗೌರ್ಮೆಂಟ್ ಜಾಬ್ ಕಾಲ್ ಮಾಡಿದ್ರು ನಮ್ಮಂತ ಯೂತ್ಸ್ಗೆ, ಎಷ್ಟು ಕಾಲ್ ಮಾಡಿದ್ಮೇಲೆ ಎಕ್ಸಾಮ್ ಬರದ್ಮೇಲೆ ಪೇಪರ್ ಲೀಕ್ ಆಗಿದೆ ಅಂತ ರಿಸಲ್ಟ್ಸ್ ನ ಹೋಲ್ಡ್ ಮಾಡಿದ್ದಾರೆ. ಆ ಎಕ್ಸಾಮ್ಸ್ ಕಟ್ಕೊಂಡಿರೋ ಫೀಸ್ ನಾನ್ ಕಟ್ಟಿದೀವಿ, ಅದು ವೇಸ್ಟ್ ಆಗಿರೋದು. ಲೀಕ್ ಆದ್ಮೇಲೆ ರಿಸಲ್ಟ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ, ಅದು ವೇಸ್ಟ್. ಯೂತ್ಸ್ ಏನ್ ಮಾಡ್ತಾ ಇದೀವಿ, ಸ್ವಂತವಾಗಿ ನಾವು ದುಡಿಬೇಕು ಅಂತ ಹೇಳಿ ಚಿಕ್ಕದ್ರಿಂದ ಶುರು ಮಾಡೋಣ ಅಂತ ಬೀದಿ ಬದಿಯಿಂದನೇ ಶುರು ಮಾಡ್ತಿದೀವಿ. ನಾವು ಹೇಗೆ ಇಂಡಿಪೆಂಡೆಂಟ್ ಆಗಿ ನಾವು ಬದುಕಬೇಕು. ನನ್ನಷ್ಟೇ ಸುಮಾರು ಜನ ಹೆಂಗಸರು ಇದ್ದಾರೆ ಇಲ್ಲಿ, ಇಂಡಿಪೆಂಡೆಂಟ್ ಆಗಿ ಜೀವನ ಕಟ್ಕೊಳ್ಳೋಣ ಅಂತ ಹೇಳಿ ಗಂಡನ್ ಹಿಂಸೆ, ಅತ್ತೆ ಮಾವನ ಹಿಂಸೆ ಅಂತ ಹೇಳಿ ರೋಡ್ ಮೇಲೆ ಬಂದು ವ್ಯಾಪಾರ ಮಾಡಿ ಸಂಸಾರ ನಡೆಸ್ತಾ ಇದ್ದಾರೆ, ಮಕ್ಕಳು ಮರಿ ನೋಡ್ಕೊಂಡು. ನಮಗೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದಾನು ಲೋನ್ ಫೆಸಿಲಿಟಿ ಕೊಟ್ಟಿದ್ದೀರಾ, ನೀವು ವ್ಯಾಪಾರ ಮಾಡಿ ಬೀದಿ ಬದಿ ಅಂತ ಹೇಳಿ ಸಬ್ಸಿಡರಿ ಲೋನ್ಸ್ ಕೊಟ್ಟಿದ್ದೀರಾ. ನಾವು ಅದನ್ನ ತಗೊಂಡು ಬೀದಿ ಬದಿಯಲ್ಲಿ ಹಾಕೊಂಡು ವ್ಯಾಪಾರ ಮಾಡ್ತಿದೀವಿ. ಅನ್ಎಂಪ್ಲಾಯ್ಮೆಂಟ್ ಇವತ್ತು ನಮ್ ಗೌರ್ಮೆಂಟ್ ಕಾಣಿಸ್ತಾ ಇಲ್ಲ. ಎಷ್ಟಿದೆ ಯೂತ್, ಎಷ್ಟು ಅದರಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಕಾಣಿಸ್ತಾ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಬದುಕ್ತೀನಿ ಅದಕ್ಕಾದ್ರೂ ಬಿಡಿ ಅಂದ್ರೆ ಬಿಡೋದಿಕ್ಕೂ ರೆಡಿ ಇಲ್ಲ. ನೀವು ಲೋನ್ ಕೊಟ್ಟಿದ್ದೀರಾ ತಾನೆ, ಏನಕ್ಕೆ ಲೋನ್ ಕೊಡ್ಬೇಕಾಗಿತ್ತು? ಹಾಗಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಏನಕ್ಕೆ ಪ್ರಶ್ನೆ ಮಾಡ್ಲಿಲ್ಲ? ಇವತ್ತು ನಾನು ಲೋನ್ ತಗೊಂಡಿದ್ದೀನಿ, ಲೋನ್ ಕಟ್ತಾ ಇದ್ದೀನಿ. ಏಕಾಏಕಿ ಒಂದು ತಿಂಗಳಿಂದ ನಾನು ವ್ಯಾಪಾರ ನಿಲ್ಸಿರೋದ್ರಿಂದ ನಾನು ಲೋನ್ ಕಟ್ಟಕ್ ಆಗ್ತಾ ಇಲ್ಲ. ಲೋನ್ ಕಟ್ಟಿಲ್ಲ ಅಂದ್ರೆ ಅದೇ ಸೆಂಟ್ರಲ್ ಗೌರ್ಮೆಂಟ್ ಅವರಾಗ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಅಥವಾ ಪ್ರೈವೇಟ್ ಲೋನ್ಸ್ ಅವರಾಗ್ಲಿ ನಮ್ಮನೆಯವ್ರ ಮುಂದೆ ಬಂದು ನಿಂತ್ಕೊಡ್ತಾರೆ ಲೋನ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸರಿ, ಎಷ್ಟು ಜನ ಹೆಂಗಸರು ಅವ್ರ ಮಕ್ಳಿಗೆ ಫೀಸ್ ಕಟ್ಟಿಲ್ಲ? ಇದು ಸ್ಕೂಲು ಕಾಲೇಜು ಶುರು ಆಗುವಂತ ಟೈಮ್ ಇದು. ಎಷ್ಟು ಜನ ಫೀಸ್ ಕಟ್ಟಕ್ ಆಗ್ದಿರೇನೆ ಮಕ್ಳನ್ನೆಲ್ಲ ಸ್ಕೂಲಿಂದ ಆಚೆ ಕಳ್ಸಿದ್ದಾರೆ. ಅದು ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದೇ ಮಳೆಗಾಲ ಇನ್ನೂ ಶುರು ಆಗ್ತಾ ಇದೆ ಅಂತ ಹೇಳಿ ಮಧ್ಯರಾತ್ರಿ ಹೋಗ್ಬಿಟ್ಟು ಮೋರಿಗಳ ಸರ್ವೆ ಮಾಡ್ತಾ ಇದ್ದಾರೆ. ಯಾವ ಮೋರಿ ಕಟ್ಕೊಂಡಿದೆ, ಯಾವ ಮೋರಿ ನಾಳೆ ದಿನ ಬ್ಲಾಕ್ ಆಗುತ್ತೆ ಅದನ್ನ ಸರ್ವೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹೋಗ್ಬಿಟ್ಟು. ಒಂದು ದಿನಕ್ಕೂ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ಸಿದ ಮೇಲೆ ನಮ್ಮ ಹತ್ರ ಬಂದು ನಿಮಗೆ ಏನ್ ಕಷ್ಟ ಆಗ್ತಿದೆ, ಇವತ್ತಿನ ದುಡಿಮೆಗೆ ಏನ್ ಮಾಡ್ತಿದ್ದಾರೆ, ಇವತ್ತಿನ ಊಟಕ್ಕೆ ಏನ್ ತಿಂತೀರಾ ನೀವು ಮನೆಯಲ್ಲಿ ಅಂತ ಒಬ್ಬ ಅಧಿಕಾರಿ ಆಗ್ಲಿ, ಒಂದು ಸರ್ಕಾರದವರಾಗ್ಲಿ, ಒಬ್ಬ ಮಿನಿಸ್ಟರ್ ನನ್ನ ಮನೆ ಬಾಗಿಲು ಬರ್ತಿರೋ ಯಾರು, ನನಗೆ ಲೋನ್ ಕೊಟ್ಟಿರೋರು, ಸಾಲ ಕೊಟ್ಟಿರೋರು ವ್ಯಾಪಾರ ಮಾಡೋದಿಕ್ಕೆ, ಮತ್ತೆ ಸ್ಕೂಲ್ನವರು ಕಾಲೇಜ್ನವರು ಮಕ್ಕಳು ಇಂದಾಗಿ ನೋಟಿಸ್ ಕಳಿಸ್ತಾ ಇದ್ದಾರೆ. ನನಗೆ ಇವತ್ತಿನವ್ರು ಯಾವ ನೋಟಿಸ್ ಬಂದಿಲ್ಲ, ಏನೂ ಬಂದಿಲ್ಲ. ಅದೇ ನಮ್ಗೆ ಈ ತೊಂದರೆ ಅಂದಾಗ ಏಂತಿಗೆ ಇವ್ರು ಬರ್ತಾ ಇಲ್ಲ. ಇವತ್ತು ಹೇಳ್ತಾ ಇದ್ದಾರೆ ನಾವು ಹೈಕೋರ್ಟ್ ಹೋಗ್ತೀವಿ, ಮತ್ತೊಂದು ಯಾವ ಅಪೋಸಿಷನ್ ಪಾರ್ಟಿ ಅವ್ರು ಮಾತಾಡ್ಲಿಲ್ಲ. ಅವತ್ತು ನಿಮ್ಮನ್ನ ಎತ್ತಿಸ್ತಾರೆ ಅಂತ ಹೇಳ್ತಿ ಅವ್ರನ್ನ ಮೀಟಿಂಗ್ ಕರೆದಾಗ ಯಾವ ಅಪೋಸಿಷನ್ ಪಾರ್ಟಿ ಅವ್ರು ಮಾತಾಡಿದ್ರು? ತಡಿಬಹುದಾಗಿತ್ತು, ಎಲ್ಲರ ಕೈಲೂ ತಡೆ ಅಧಿಕಾರ ಇತ್ತು, ಆದ್ರೆ ಯಾರು ತಡಿಲಿಲ್ಲ. ಎಲ್ಲರೂ ಏನ್ ಮಾಡಿದ್ರು, ಮಜಾ ತಗೊಳ್ತಾ ಇದಾರೆ. ಏನ್ ತಮಾಷೆ ಆಗ್ತಿದೆ ಅಂತ ನೋಡ್ಬಿಟ್ಟು ಗೌರ್ಮೆಂಟ್ ಇಂದ ಎಷ್ಟು ನಂದಿನಿ ಬೂತ್ ಗಳಿಗೆ ಫುಟ್ಪಾತ್ ನಲ್ಲಿ ಹಾಕೋದಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಎಷ್ಟು ಹಾರ್ಮೋನ್ಸ್ ಗಳಿಗೆ ಹಾಕೋದಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಎಷ್ಟು ಎಲೆಕ್ಟ್ರಿಕಲ್ ಕಂಬ ಇರ್ಬೋದು, ಟ್ರಾನ್ಸ್ಫಾರ್ಮರ್ ಇರ್ಬೋದು ಫುಟ್ಪಾತ್ ನಲ್ಲಿ ಎಷ್ಟಿದೆ. ದೇವೇಗೌಡ ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲೇ 3 ಅಡಿನೇ ಇಲ್ಲ ಫುಟ್ಪಾತ್, 4-5 ಬಸ್ ಸ್ಟಾಪ್ಸ್ ಇದಾವೆ ಅದೇ ಫುಟ್ಪಾತ್ ಅಲ್ಲೇನೆ. ಫುಟ್ಪಾತ್ ಅಲ್ಲಿ ಜನ ಓಡಾಡೋದಕ್ಕೆ ಇರೋದಾದ್ರೆ ಆ ಬಸ್ ಸ್ಟಾಪ್ಸ್ ನ ಗೌರ್ಮೆಂಟ್ ಅವ್ರು ಏನಕ್ಕೆ ಹಾಕಿದ್ದಾರೆ? ಅದು ಸಿಗ್ನಲ್ ಆಗಿ 10 ಮೀಟರ್ ಒಳಗೆ ಹಾಕಿದ್ದಾರೆ ಬಸ್ ಸ್ಟಾಪ್ಸ್ ಗಳನ್ನ. ಅದೇ ಗೌರ್ಮೆಂಟ್ ಕಾಣಿಸ್ತಾ ಇಲ್ಲ. ನೀವು ಬೆಂಗಳೂರು ಸುಂದರೀಕರಣ ಮಾಡ್ಬೇಕಲ್ವಾ? ಸುಂದರೀಕರಣ ಮಾಡಕ್ಕೆ ಬೀದಿ ಬದಿ ವ್ಯಾಪಾರಿಗಳನ್ನ ಬಲಿ ಕೊಡ್ಬೇಡಿ. ಅಷ್ಟೇ ಇದ್ರೆ ನೀವು ಒತ್ತುವರಿ ಮಾಡಿರುವಂತ ಕೆರೆಗಳನ್ನ ನಮ್ ಬೆಂಗಳೂರು ಜನ ಫಸ್ಟ್ ಬಿಟ್ಕೊಡಿ, ಆಮೇಲೆ ಗೌರ್ಮೆಂಟ್ ಅವ್ರು ಇರ್ಬೋದು, ಸರ್ಕಾರದವ್ರು ಇರ್ಬೋದು, ನಿಮ್ ಸಹಾಯದಿಂದ ಎಷ್ಟು ಡೆವಲಪರ್ಸ್ ನಮ್ಮ ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಎಷ್ಟು ಕೆರೆಗಳ ಮೇಲೆ ರಾಜಕಾರಣಿಗಳು ಅವ್ರವ್ರ ಸ್ವಂತ ಬಿಲ್ಡಿಂಗ್ ಗಳು ಕಟ್ಕೊಂಡಿದ್ದಾರೆ. ಅದನ್ನ ಒತ್ತುವರಿಗೆ ನೀವ್ ಯಾಕೆ ಮಾಡ್ತಾ ಇಲ್ಲ? ಬೀದಿ ಬದಿ ಮಾಡ್ತಿರೋದು ಮಾತ್ರ ನಿಮ್ಗೆ ಕಾಣಿಸ್ತಾ ಇರೋದು. ಹಾಗಂಗಿದ್ರೆ ಎಲ್ಲರೂ ಖಾಲಿ ಮಾಡಿಸಿ, ನೀವು ಬೆಂಗಳೂರಿನ ಸುಂದರೀಕರಣ ಮಾಡಿ, ಅವಾಗ ಒಪ್ಕೋತೀವಿ. ಬಡವ್ರ ಮೇಲೆ ಏತಕ್ಕೆ ಕಣ್ಣು ನಿಮ್ಗೆ? ಯಾಕೆ ಅದು ಮಾತಾಡೋಣ ಅಂತ ಸಪೋರ್ಟಿಗೆ ಯಾರು ಇಲ್ಲ ಅಂತನಾ?
ಪಾರ್ಕಿಂಗ್ ಜಾಗ ಅಂತಿದ್ದೀರಲ್ವಾ, ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ನೀವು ಕೊಡ್ತೀರಾ. ಏನಕ್ಕೆ ಕಮರ್ಷಿಯಲ್ ಬಿಲ್ಡಿಂಗ್ ಅವರಿಗೆ ನೀವು ರೂಲ್ಸ್ ಹಾಕಲ್ಲ? ನೀವು ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ರಂದ್ರೆ ನೀವು ಬೇಸ್ಮೆಂಟ್ ಅಲ್ಲಾಗ್ಲಿ 2 ಫ್ಲೋರ್ ನೀವು ಪಾರ್ಕಿಂಗ್ ಕೊಟ್ಕೊಳ್ಳಿ ಅಂತ ಪರ್ಮಿಷನ್ ನೀವೇನು ಗ್ರಾಂಟ್ ಕೊಡ್ತಿದ್ರ ಪರ್ಮಿಷನ್? ಇವತ್ತು ಹೇಳ್ತೀರಾ ನಿಮ್ ಜಾಗನ ಪಾರ್ಕಿಂಗ್ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಅದನ್ನ ಎಷ್ಟು ಪ್ರೈವೇಟೈಸೇಷನ್ ಮಾಡಿದ್ದೀರಾ ಪಾರ್ಕಿಂಗ್ ಜಾಗ ಅಂದ್ಬಿಟ್ಟು. ಯಾಕೆ ನಾವ್ ಹಾಕೊಂಡ್ರೆ ಅದು ನಿಮ್ಗೆ ನಾವ್ ಬದುಕೋದು ಬೇಡ. ಅದೇ ವ್ಯಾಪಾರ ಜಾಗನ ಪಾರ್ಕಿಂಗ್ ಗೆ ಪ್ರೈವೇಟೈಸೇಷನ್ ಮಾಡಿದ್ದೀರಾ. ಅದರಿಂದ ಬಿಟ್ರೆ ಬೀದಿ ಬದಿಯ ವ್ಯಾಪಾರಸ್ಥರು ಯಾರು ಬದುಕ್ತಾ ಇಲ್ಲ. ಅದರಿಂದ ಬಿಲ್ಡಿಂಗ್ ಗಳಿಗೆ ಕೊಡಿ ಪರ್ಮಿಷನ್, ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆ ಪರ್ಮಿಷನ್ ಕೊಡ್ಬೇಡಿ. ನಿಮ್ ಪಾರ್ಕಿಂಗ್ ಇಲ್ಲ ಅಂದ್ರೆ ನಾನು ಪರ್ಮಿಷನ್ ಕೊಡಲ್ಲ ಸರ್ಕಾರದಿಂದ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ. ಎಷ್ಟು ಪ್ರೈವೇಟ್ ಸ್ಕೂಲ್ಗಳ ಮೇನ್ ರೋಡ್ ಅಲ್ಲಿ ಕಟ್ಸಿದ್ದೀರಾ ನೀವು? ಎಷ್ಟು ಪ್ರೈವೇಟ್ ಸ್ಕೂಲ್ಗಳಿದಾವೆ ಮೇನ್ ರೋಡ್ ಅಲ್ಲಿ? ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಬ್ಲಾಕ್ ಆಗುತ್ತೆ. ಸಂಜೆ ಮತ್ತೆ 3 ಗಂಟೆಯಿಂದ 3 ಕಾಲವರೆಗೂ ಪ್ರೈವೇಟ್ ಸ್ಕೂಲ್ನವರು ಸ್ಕೂಲ್ ಬಿಡೋ ಟೈಮಲ್ಲಿ ರೋಡ್ ಬ್ಲಾಕ್ ಆಗ್ತಾ ಇದೆ. ಅದ್ಯಾಕೆ ಕಾಣಿಸ್ತಾ ಇಲ್ಲ ನಿಮ್ ಕಣ್ಣಿಗೆ? ಮಾಡಿ ಅವತ್ತಿಗೂ ರೂಲ್ಸ್. ಇಂಥ ಜಾಗದಲ್ಲೇ ಇರಬೇಕು ಸ್ಕೂಲ್ಗಳು, ಇಂಥ ಜಾಗದಲ್ಲಿ ಗ್ರೌಂಡ್ ಇರಬೇಕು, ಇಂಥ ಜಾಗದಲ್ಲಿ ಮಾಲ್ಗಳು ಇರಬೇಕು ಅಂತ ನಮಗೆ ಹೇಳ್ತಾರೆ ಮಿನಿಸ್ಟರು. ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡ್ ಹೋಗಿ ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ. ಒಬ್ರು ಕಾಮನ್ ಸೆನ್ಸ್ ಪ್ರೈಮರಿ ಲೊಕೇಶನ್ ಸೆಕೆಂಡರಿ ಲೊಕೇಶನ್ ಡಿಫರೆನ್ಸ್ ತಿಳ್ಕೊಳ್ಳಿ. ಆಯ್ತು, ಇದೇ ಸರ್ಕಾರದವರು ತಮ್ಮ ಸ್ವಂತ ಊರುಗಳಲ್ಲೇ ಮಾಲ್, ಹಾಸ್ಪಿಟಲ್, ಸ್ಕೂಲ್ ಮಾಡ್ಬೇಕಾಗಿತ್ತು. ಬ್ಯಾಂಗ್ಳೂರೇ ಏನಕ್ಕೆ ಬೇಕಿತ್ತು ಅವರಿಗೆ ಸ್ಕೂಲು, ಮಾಲ್, ಹಾಸ್ಪಿಟಲ್ ಮಾಡಕ್ಕೆ? ವ್ಯಾಪಾರ ಎಲ್ಲ ಆಗುತ್ತೋ ಅಲ್ಲಿ ಮಾಡ್ತಾರೆ. ನಾವು ಹಾಗೆ ವ್ಯಾಪಾರ ಎಲ್ಲಾಗುತ್ತೆ, ಜನ ಎಲ್ಲ ಬರ್ತಾರೆ ಅಂತ ನೋಡಿ ನನ್ನ ಅಂಗಡಿನ ಹಾಕೋತೀನಿ. ನೀವ್ ಹೇಳಿದ ಕಡೆ ಎಲ್ಲ ಯಾಕೋ ಪ್ರೈವೇಟ್ ಪ್ರಾಪರ್ಟಿ ಮುಂದೆ ನನ್ನ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡಕ್ಕೆ ನಾವು ರೆಡಿ ಇಲ್ಲ. ಕೊಡ್ತೀರಾ ಕೊಡಿ ಗವರ್ಮೆಂಟ್ ಜಾಗ, ಅದು ವಿತ್ ಫೆಸಿಲಿಟಿ, ವಾಶ್ರೂಮ್, CCTV ಎಲ್ಲ ಫೆಸಿಲಿಟಿ ಕೊಟ್ಬಿಟ್ಟು ನನಗೆ ಇನ್ನೊಂದು ಗವರ್ಮೆಂಟ್ ಜಾಗನೇ ಕೊಡಿ. ಆತರ ಗವರ್ಮೆಂಟ್ ಜಾಗ ಅಕ್ವೈರ್ ಆಗಿರೋದು ಬೆಂಗಳೂರು ಸಿಟಿಲಿ ಸುಮಾರಷ್ಟಿದೆ. ಅದನ್ನ ಕಂಡುಬಿಟ್ಟು ಅಧಿಕಾರಿಗಳು ನೋಡ್ಬೇಕು. ಹಂಗೆ ಕಾರ್ಡ್ಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? GBA ಕಾರ್ಡ್ಗಳೇ ಖರ್ಚು ಮಾಡಿರೋ ದುಡ್ಡಿಗೆ ಬೆಲೆ ಇಲ್ಲ, ಕಾರ್ಡಿಗೆ ಬೆಲೆ ಇಲ್ಲ. ಆ ದುಡ್ಡು ನಿಮ್ ಮನೆ ಎಲ್ಲ ತಂದು ಖರ್ಚು ಮಾಡಿದ್ರ ಕಾರ್ಡಿಗೆ ಇಲ್ಲ. ನಮ್ ದುಡ್ಡೇ ಕಾರ್ಡ್